ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನೇತ್ರಾವತಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣವಾ? ಇವತ್ತಿನ ಬ್ಲಾಗ್ಸ್ ಏನಪ್ಪ ಅಂದರೆ, ನಾವಿವತ್ತು ಮೈಸೂರಲ್ಲಿ ಅತ್ಯಂತ ಸುಂದರವಾದ ಪ್ರಕೃತಿ ತಾಣಗಳಲ್ಲಿ ಒಂದಾದ ಕಾರಂಜಿ ಕೆರೆಗೆ ಬಂದಿದ್ದೇವೆ. ನಮ್ಮ ಫ್ಯಾಮಿಲಿ ಜೊತೆ ಸಮಯ ಕಳೆಯಲು ಮತ್ತು ಪಕ್ಷಿಗಳನ್ನು ನೋಡಲು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ನಾವಿಲ್ಲಿಗೆ ಸಂಡೇ ಬಂದಿದ್ವಿ. ಹಾಗಾಗಿ ಅವತ್ತು ಪೋಲಿಯೋ ಡ್ರಾಪ್ ಇತ್ತು ಮಕ್ಕಳಿಗೆ. ಹಾಗಾಗಿ ನೋಡಿ, ಪೋಲಿಯೋ ಹಾಕೋರು ಇಲ್ಲೇ ಇದ್ದಾರೆ. ಅವರು ಮಕ್ಕಳು ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಕೇಳಿ ಪೋಲಿಯೋ ಡ್ರಾಪ್ ಹಾಕ್ಕೊಡ್ತಾಯಿದ್ರು. ನೋಡಿ, ಈ ಕಡೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಇಲ್ಲಿ ಒಬ್ಬರಿಗೆ 60 ರೂಪಾಯಿ ತಗೊಳ್ತಾರೆ. ಅಂದರೆ 4 ಗಂಟೆಗೆ 60 ರೂಪಾಯಿ ತಗೊಳ್ತಾರೆ, 4 ಅವರ್ಗೆ. 6 ವರ್ಷದೊಳಗಿನ ಮಕ್ಕಳಿಗೆ ಹಾಫ್ ಟಿಕೆಟ್ ಇರುತ್ತೆ, ಅಂದರೆ 30 ರೂಪಾಯಿ ತಗೊಳ್ತಾರೆ. ನೋಡಿ, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ತುಂಬಾ ಚೆನ್ನಾಗಿದೆ ಪ್ರಕೃತಿ ಪರಿಸರ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡ್ತಾ ಇದ್ದರೆ ಇನ್ನೂ ನೋಡ್ತಾನೇ ಇರಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ನೋಡಿ, ನೀವು ಕೂಡ ಬನ್ನಿ ನಮ್ಮ ಜೊತೆ ನೋಡಿ ಖುಷಿಪಡಿ ನೀವು ಕೂಡ. ನೋಡಿ, ಕಾರಂಜಿ ಕೆರೆಯ ಪ್ರಕೃತಿ ನಿಜಕ್ಕೂ ಮನಸ್ಸಿಗೆ ನೆಮ್ಮದಿ ನೀಡುವಂತಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ವ. ಕಾರಂಜಿ ಕೆರೆಗೆ ಕಾಲಿಟ್ಟ ತಕ್ಷಣ ನಗರದ ಗದ್ದಲವೇ ಮರೆಯಾಗುತ್ತದೆ. ಸುತ್ತಲೂ ಹಚ್ಚ ಹಸಿರಾದ ಮರಗಳು, ತಂಪಾದ ಗಾಳಿ, ವಿಶಾಲವಾದ ನೀರಿನ ಕೆರೆ ಮತ್ತು ಹಕ್ಕಿಗಳ ಚಿಲಿಪಿಲಿ ಧ್ವನಿ ಪ್ರಕೃತಿಯ ಮಡಿಲಿಗೆ ಬಂದ ಅನುಭವವನ್ನು ಇಲ್ಲಿ ನಮಗೆ ನೀಡುತ್ತೆ. ತುಂಬಾ ಖುಷಿಯಾಗತ್ತೆ. ನೋಡ್ತಾ ಇದ್ದೀರಲ್ವ, ಎಲ್ಲಿ ನೋಡಿದ್ರು ಮರಗಳು. ಸಖತ್ತಾಗಿದೆ ಮಾತ್ರ. ಇಲ್ಲಿ ಬೆಳಗಿನ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತದ ದೃಶ್ಯಗಳು ಕಣ್ಮನ ಸೆಳೆಯುತ್ತವೆ. ಕೆರೆಯ ನೀರಿನಲ್ಲಿ ಮರಗಳ ಪ್ರತಿಬಿಂಬ ಕಾಣುವುದು ಇನ್ನಷ್ಟು ಸೊಬಗನ್ನು ಹೆಚ್ಚಿಸುತ್ತದೆ. ಇಲ್ಲಿ ಅರಳಿರುವ ವಿವಿಧ ಹೂಗಳು, ಚಿಟ್ಟೆಗಳ ಹಾರಾಟ ಮತ್ತು ನೂರಾರು ಸ್ಥಳೀಯ ಹಾಗೂ ವಲಸೆ ಪಕ್ಷಿಗಳ ಕಲರವ ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ಜೀವಂತಗೊಳಿಸುತ್ತವೆ. ನೋಡ್ತಾ ಇದ್ದೀರಲ್ವ. ಈ ಕಡೆ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಕೂಡ ಇದೆ. ನನ್ನ ಮಕ್ಕಳು ಪಾರ್ಕ್ ಅಂತ ಅಳ್ತಾ ಇದ್ಲು. ಸೊ ಹಾಗಾಗಿ ನೋಡಿ, ಪಾರ್ಕಲ್ಲಿ ಆಟ ಆಡಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಪಾರ್ಕ್ ಕೂಡ ದೊಡ್ಡದಾಗಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ರೀತಿಯ ಆಟಗಳನ್ನು ಇಲ್ಲಿ ಆಟ ಆಡ್ಬೋದು. ಮಕ್ಕಳುಗಳು ಖುಷಿಯಿಂದ ಆಟ ಆಡ್ಕೊಳ್ತಾರೆ. ನೋಡಿ, ಇಲ್ಲಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲ ರೀತಿಯ ಆಟಗಳು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ದೊಡ್ಡದಾಗಿದೆ ಪಾರ್ಕ್ಗಳು. ಮಕ್ಕಳು ಕೂಡ ಇಲ್ಲಿ ಕರ್ಕೊಂಡು ಬಂದರೆ ತುಂಬಾ ಖುಷಿ ಪಡ್ತಾರೆ. ನೀವು ಯಾವಾಗಾದರೂ ಮೈಸೂರು ಕಡೆ ಬಂದರೆ ಮಿಸ್ ಮಾಡ್ದೇ ಕಾರಂಜಿ ಕೆರೆ ಕಡೆ ಬನ್ನಿ. ತುಂಬಾ ಇಷ್ಟಪಡ್ತೀರಾ. ಹಾಗೆ ಮನಸ್ಸಿಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಮಕ್ಕಳು ಇಲ್ಲಿ ತುಂಬ ಖುಷಿಯಾಗಿ ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾರೆ. ಯಾವಾಗಾದರೂ ನೀವು ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲಿ ಕಾರಂಜಿ ಕೆರೆ ಹತ್ರ ಬನ್ನಿ. ನೀವು ಕೂಡ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೂ ಮಕ್ಕಳು ಕೂಡ ಖುಷಿಯಿಂದ ಆಟ ಆಡ್ಕೊಳ್ತಾರೆ. ಮತ್ತು ಪರಿಸರ ಅಂತೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ. ಅಷ್ಟು ತಂಪಾಗಿದೆ. ನೋಡಿ, ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿ ಪಕ್ಷಿಗಳೆಲ್ಲ ಇದೆ. ಈ ಕಡೆ ಇದಿರೋದು ಪಾರ್ಕ್ ಹತ್ರನೇ ಇದೆ. ನೋಡಿ ಎಲ್ಲ ಥರದ ಪಕ್ಷಿಗಳು ಕೂಡ ಇಲ್ಲಿದೆ. ಇದರೊಳಗಡೆನೆ ಪಕ್ಷಿಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಒಂದೊಂದು ಪಕ್ಷಿಗಳಿದೆ. ನೋಡಿ, ಈ ಕಡೆ ಕಾರಂಜಿ ಪ್ರಕೃತಿ ಉದ್ಯಾನವನ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡ್ತಾ ಇದ್ದೀರಲ್ವ, ಈ ಕಡೆ ಚಿಕ್ಕ ಪಕ್ಷಿಗಳೆಲ್ಲ ಇದೆ. ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಗೆ ಬಂದಂತ ನನಗಂತೂ ಫುಲ್ ಖುಷಿ ಆಯಿತು. ನೋಡ್ತಾ ಇದ್ದೀರಲ್ಲ ಪಕ್ಷಿಗಳು ಯಾವ ಥರ ಹಾರಾಡ್ತಾ ಇದೆ ಅಂತ. ಈ ಕಡೆ ಮಕ್ಕಳೆಲ್ಲ ಆಟ ಆಡ್ಕೋತಾ ಇದ್ರು. ನಾನು ಹೀಗೇನೆ ಪಕ್ಷಿಗಳು ನೋಡ್ಕೋತಾ ಇದ್ದೆ. ನೋಡಿ, ವಾವ್ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಹಾಗೆ ಪಕ್ಷಿಗಳು ಕಲರ್ ಎಷ್ಟು ಕಲರ್ ಇದೆ ನೋಡಿ ಪಕ್ಷಿಗಳು. ತುಂಬಾ ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಅಂದರೆ ಕೆರೆಯ ಸುತ್ತಲಿನ ಹಸಿರು ಉದ್ಯಾನಗಳು ಮತ್ತು ಪ್ರಕೃತಿ ನಡೆಗೆ ದಾರಿಗಳು ಎಲ್ಲನೂ ತುಂಬಾ ಖುಷಿ ಆಗುತ್ತೆ ಇಲ್ಲಂತೂ. ಇಲ್ಲಿ ಕಾರಂಜಿ ಕೆರೆಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಎತ್ತರದ ನೆರಳು ನೀಡುವ ಮರಗಳಿಂದ ತಂಪಾದ ವಾತಾವರಣ, ಕೂಲ್ ಆಗಿರುತ್ತೆ. ಎಷ್ಟು ಗೊತ್ತಾ, ನೀವು ಇಲ್ಲಿ ಬಂದರೆ ನಿಮಗೇನೆ ಗೊತ್ತಾಗುತ್ತೆ. ಫುಲ್ಲು ಮರಗಳಿರೋದ್ರಿಂದ ಕೂಲ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ತಂಪಾದ ವಾತಾವರಣ. ನೋಡಿ, ಇಲ್ಲಿ ಎಲ್ಲ ಥರದ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ. ಖುಷಿಯಿಂದ ಆಟ ಆಡಿದ್ರು. ಖುಷಿ ಆಯಿತು. ನಾವು ಎಲ್ಲೋ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು. ಹಾಗೆಯೇ ಇಲ್ಲೇ
ನಮ್ಮ ಹತ್ರನೇ ಇರೋ ಪ್ಲೇಸಸ್ಸು ನೋಡಿರಲ್ಲ. ಹಾಗಾಗಿ ಕಾರಂಜಿ ಕೆರೆ ನಾವು ಕೂಡ ನೋಡಿರಲಿಲ್ಲ. ಹಾಗೆಯೇ ಹೋಗಿ ಮಕ್ಕಳನ್ನು ಖುಷಿ ಆಗುತ್ತೆ ತೋರಿಸ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆ ಮಕ್ಕಳೆಲ್ಲ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ನಮಗೆ ಗೊತ್ತೇ ಇರಲಿಲ್ಲ ಆಯಿತಾ ಇಲ್ಲಿ ಪಾರ್ಕ್ ಇದೆ ಅಂತ. ಅಲ್ಲಿ ಪಾರ್ಕ್ ಇದ್ದಿದ್ದು ಕೂಡ ತುಂಬ ಖುಷಿ ಆಯಿತು ಮಕ್ಕಳು ಆಟ ಆಡೋಕ್ಕೆ. ಇವಾಗ ಆಟ ಆಡಿಸ್ಕೊಂಡು ಮತ್ತೆ ಹೊರಟ್ವಿ ಮುಂದೆ. ನೋಡಿ ಎಲ್ಲ ಕಡೆ ಎಲ್ಲೂ ನೋಡಿದ್ರು ಸೂಪರಾಗಿದೆ, ಪರಿಸರ ಅಂತೂ ಸಖತ್ತಾಗಿದೆ, ನೋಡ್ತಾ ಇದ್ದೀರಲ್ವಾ. ಇಲ್ಲಿ 140ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ಇದ್ದಾವೆ. ಪೆಲಿಕನ್ನು, ಪೇಂಟೆಡ್ ಸ್ಟಾರ್ಕ್, ನವಿಲು, ಎಗ್ರೆಟು, ಕಾರ್ಮೋರೆಂಟು ಸೇರಿದಂತೆ ತುಂಬ ಥರದ ಪಕ್ಷಿಗಳನ್ನು ನಾವು ಕೂಡ ನೋಡಬಹುದು. ನೋಡಿ ಈ ಕಡೆ ಪಕ್ಷಿ ಮನೆ ಅಂತ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಪಕ್ಷಿ ಮನೇಲಿ ಏನಿದೆ ನೋಡೋಣ. ಈ ಕಾರಂಜಿ ಕೆರೆ ಕೇವಲ ಒಂದು ಕೆರೆ ಅಲ್ಲ, ಇದು ಪ್ರಕೃತಿಯ ಜೀವಂತ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಕೆರೆಯ ಸುತ್ತಲೂ ಹಚ್ಚ ಹಸಿರಾಗಿ ಬೆಳೆದಿರುವ 100 ಮರಗಳು, ತಂಪಾದ ಗಾಳಿ ಮತ್ತು ಹಕ್ಕಿಗಳ ಮಧುರ ಕಲರವ ಮನಸ್ಸಿಗಂತೂ ಅಪಾರವಾದ ನೆಮ್ಮದಿಯನ್ನು ನೀಡುತ್ತದೆ. ಇಲ್ಲಿ ನೋಡೋಣ, ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಕೃತಿಯ ಸೌಂದರ್ಯವನ್ನು ನಾವು ಅನುಭವಿಸಬಹುದು. ನೋಡಿ ಇಲ್ಲಿ ಡು ನಾಟ್ ಟಚ್ ಮಾಡಬಾರ್ದು, ಮತ್ತು ಪಕ್ಷಿಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ಇಲ್ಲಿದೆಯಲ್ವಾ ಚೈನ್ ಹಾಕಿದ್ದಾರೆ ಇಲ್ಲಿ ಸುತ್ತಲೂ, ಅದನ್ನು ನಾವು ದಾಟಬಾರ್ದು. ಈ ರೀತಿ ಎಲ್ಲ ಅಲ್ಲೇ ನಮಗೆ ಹಾಕಿರ್ತಾರೆ. ನೋಡಿ ಇಲ್ಲಿ ವೈಟ್ ನವಿಲು ಹೇಗೆ ಕೂತಿದೆ ನೋಡಿ, ವೈಟ್ ನವಿಲು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಮುಂದೆ ನವಿಲು ಎಷ್ಟು ಚೆನ್ನಾಗಿದೆ ನೋಡುವ. ವಾವ್, ನೋಡಿ ಎಷ್ಟು ಹತ್ರದಿಂದನಿದೆ. ಫಸ್ಟ್ ಹತ್ರದಿಂದ ಎಷ್ಟು ಚಂದ ಇರೋ ನವಿಲು ನೋಡ್ತಾ ಇರೋದು ನೋಡಿ. ವಾವ್, ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಮುಂದೆ ಕಾಣುತ್ತಿರುವ ಈ ಸುಂದರ ಪಕ್ಷಿ ನವಿಲು ಎಷ್ಟು ಚಂದ ಇದೆ ಅಲ್ಲ. ಇದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದ್ದು ಸೌಂದರ್ಯ, ಘನತೆ ಮತ್ತು ಪ್ರಕೃತಿಯ ವೈಭವದ ಸಂಕೇತವಾಗಿದೆ. ಗಂಡು ನವಿಲಿನ ಉದ್ದನೆಯ ವರ್ಣರಂಜಿತ ಗರಿಗಳು ಮತ್ತು ನೀಲಿ ಬಣ್ಣದ ಕುತ್ತಿಗೆ ನೋಡುಗರ ಮನಸ್ಸನ್ನು ಸೆಳೆಯುತ್ತದೆ. ವಿಶೇಷವಾಗಿ ಮಳೆಗಾಲದಲ್ಲಿ ನವಿಲು ತನ್ನ ಗರಿಗಳನ್ನು ಹರಡಿ ಕುಣಿಯುವ ದೃಶ್ಯ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿದೆ. ಕಾರಂಜಿ ಕೆರೆಯ ಹಸಿರು ಪರಿಸರದಲ್ಲಿ ನವಿಲುಗಳು ಸ್ವಚ್ಛಂದವಾಗಿ ಓಡಾಡುವುದನ್ನು ಕಾಣಬಹುದು. ಇವು ಬೀಜಗಳು, ಧಾನ್ಯಗಳು, ಹಣ್ಣುಗಳು ಮತ್ತು ಸಣ್ಣ ಕೀಟಗಳನ್ನು ಆಹಾರವಾಗಿ ಸೇವಿಸುತ್ತವೆ. ಬೆಳಗಿನ ಸಮಯದಲ್ಲಿ ನವಿಲಿನ ಕೂಗು ಮತ್ತು ಅದರ ನಡಿಗೆ ಈ ಪ್ರದೇಶದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಅಷ್ಟು ಚೆಂದ ಇದೆ. ಈ ಕಡೆ ಬಾತುಕೋಳಿಗಳಿದೆ ನೋಡಿ. ಬಾತುಕೋಳಿಗಳು ಕೂಡ ನೀರೊಳಗಡೆ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಖುಷಿ ಆಗುತ್ತೆ ಆಯಿತಾ. ಮನಸ್ಸಿಗಂತೂ ತುಂಬಾ ನೆಮ್ಮದಿ ಆಗುತ್ತೆ ನೋಡಿ. ಮರದ ಮೇಲ್ಗಡೆ ಎಲ್ಲ ನವಿಲುಗಳು ಕೂತಿರೋದು ನೋಡಿ. ಬಾತುಕೋಳಿ, ವಾವ್, ಸೂಪರ್. ನಿಮಗೂ ಕೂಡ ಖುಷಿ ಆಗ್ತಿದೆ ಅಲ್ಲ ವಿಡಿಯೋ ನೋಡಿ. ಖುಷಿ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಇದೇ ಥರ ಖುಷಿಯಾದ ವೀಡಿಯೋಗಳನ್ನ ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ. ನವಿಲು ಕೇವಲ ಸುಂದರ ಪಕ್ಷಿಯಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿಯೂ ವಿಶೇಷ ಸ್ಥಾನವನ್ನು ಪಡೆದಿದೆ. ಆದ್ದರಿಂದ ಈ ಪಕ್ಷಿಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕಾರಂಜಿ ಕೆರೆಗೆ ಬಂದರೆ ನವಿಲನ್ನು ಅದರ ನೈಸರ್ಗಿಕ ಪರಿಸರದಲ್ಲಿ ನೋಡುವ ಅನುಭವವನ್ನು ಕಣ್ತುಂಬಿಸ್ಕೊಳ್ಬೋದು. ಇವಾಗ ನಾವು ನವಿಲುಗಳನ್ನ ನೋಡಿಕೊಂಡು ಈ ಕಡೆ ಕೆರೆ ಕಡೆ ಹೋಗ್ತಾ ಇದ್ದೀವಿ. ಕಾರಂಜಿ ಕೆರೆ ಮೈಸೂರಿನ ಅತ್ಯಂತ ಸುಂದರ ಮತ್ತು ಜನಪ್ರಿಯ ಪ್ರಕೃತಿ ತಾಣಗಳಲ್ಲಿ ಒಂದಾಗಿದೆ. ಇದು ಮೈಸೂರು ನಗರದ ಚಾಮುಂಡಿ ಹಿಲ್ಸ್ ಪಾದಭಾಗದಲ್ಲಿದೆ. ಮೈಸೂರು ಝೂ ಹಿಂಭಾಗದಲ್ಲಿದೆ. ಇದು ಮೈಸೂರು ಝೂ ಇದೆಯಲ್ವಾ, ಅದ್ರ ಪಕ್ಕದಲ್ಲೇ, ಅದ್ರ ಹಿಂದೆಯೇ ನಮ್ಮ ಕಾರಂಜಿ ಕೆರೆ ಇದೆ. ನೋಡಿ ನೋಡಿ ನೋಡಿ, ಕಾರಂಜಿ ಕೆರೆ ಬಂತು. ವಾವ್, ಸೂಪರ್. ಕೆರೆ ಒಟ್ಟು ವಿಸ್ತೀರ್ಣ ಸುಮಾರು 90 ಹೆಕ್ಟೇರ್ ಇದೆಯಂತೆ. ಇಲ್ಲಿ ಸುಂದರ ಬಟರ್ಫ್ಲೈ ಪಾರ್ಕ್ ಇದೆ ನೋಡಿ. ಕಾರಂಜಿ ಕೆರೆ ನೋಡ್ತಾ ಇದ್ದೀರಲ್ವಾ, ತುಂಬ ದೊಡ್ಡದಾಗಿದೆ. ಆ ಕಡೆ ಎಲ್ಲ ಫುಲ್ ದೊಡ್ಡದಾಗಿದೆ ನೋಡಿ. ಇಲ್ಲಿ ಕಾರಂಜಿ ಕೆರೆ ಒಳಗೆ ಬೋಟಿಂಗ್ ಎಲ್ಲ ಇದೆ ನೋಡಿ. ಬೋಟಿಂಗಿಗೆ ಹೋಗ್ಬೋದು. ಇದಕ್ಕೂ ಕೂಡ ಶುಲ್ಕ ಇಷ್ಟು ಅಂತ ತಗೊಳ್ತಾರೆ. ಇಲ್ಲಿ ಹೋಗೋದಾದರೆ ಹೋಗ್ಬೋದು, ಓಕೆನಾ. ಮತ್ತು ಇಲ್ಲಿ ಪ್ರಕೃತಿ ಇಷ್ಟಪಡೋರು, ಫೋಟೋ ತಗೊಳ್ಳೋರು ಮತ್ತು ಫ್ಯಾಮಿಲಿ ಸಮೇತ ಬರೋರು ಇಲ್ಲಿ ತುಂಬಾ ಅತ್ಯುತ್ತಮವಾದ ಸ್ಥಳ ಅಂತಲೇ ಹೇಳ್ಬೋದು. ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಫೋಟೋ ತಗೊಳ್ಳೋಕ್ಕೆ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅತ್ಯಂತ ಸುಂದರವಾದಂಥ ವಾತಾವರಣ ಸಿಗುತ್ತೆ. ಕೆರೆ ಸುತ್ತಲೂ ನಡೆಯಲು ಸುಂದರ ದಾರಿಗಳು ಮತ್ತು ವಿಶ್ರಾಂತಿ ಪಡೆಯಲು ಹಸಿರು ವಾತಾವರಣವಿದೆ. ಮತ್ತು ಇಲ್ಲಿ
ಕಾರಂಜಿ ಕೆರೆ ಟೈಮಿಂಗ್ಸ್ ಅಂದರೆ ಬೆಳಗ್ಗೆ 8:30ಇಂದ ಸಂಜೆ 5:30ವರೆಗೂ ಇರುತ್ತೆ. ಪ್ರತಿ ಮಂಗಳವಾರ ಇಲ್ಲಿ ರಜೆ ಇರುತ್ತೆ. ಕೆರೆಯ ಶಾಂತ ವಾತಾವರಣ ಮನಸ್ಸಿಗೆ ವಿಶ್ರಾಂತಿ ಮತ್ತು ನೆಮ್ಮದಿ ನೀಡುತ್ತೆ. ತುಂಬ ಕೂಲಾಗಿತ್ತು ಆಯಿತಾ. ಸಂಜೆ ಟೈಮ್ ಹೋಗಿರೋದ್ರಿಂದ ತುಂಬಾ ಕೂಲ್ ಆಗ್ತಾಯಿತ್ತು ಇಲ್ಲಿ ಕೆರೆ ಹತ್ರ. ಮತ್ತು ಇಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಫುಲ್ ಒಂಥರ ಕೂಲಾಗಿ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಖುಷಿಯಾಗತ್ತೆ ಓಕೆನಾ. ಹೋದಾಗ ಸ್ವಲ್ಪ ಮಳೆ ಎಳೀತಾ ಇತ್ತು. ಎಷ್ಟು ಚೆಂದ ಆಗ್ತಿತ್ತು ಗೊತ್ತಾ. ಕೂಲ್ ಆಗ್ತಾಯಿತ್ತು ವಾತಾವರಣ ಅಂತ. ಅಷ್ಟು ಚೆನ್ನಾಗ್ತಿತ್ತು. ತುಂಬಾ ಖುಷಿ ಆಯಿತು ನೋಡೋದಕ್ಕೆ. ನೋಡಿ ಕೆರೆನ ಇನ್ನೊಂದ್ಸಲ ಆರಾಮಾಗಿ ನೋಡ್ಕೊಳ್ಳಿ. ನೀವು ಯಾವಾಗಾದರೂ ಮೈಸೂರಿಗೆ ಬಂದರೆ ತಪ್ಪದೆ ಕೂಡ ಕಾರಂಜಿ ಕೆರೆನ ನೀವು ನೋಡ್ಕೊಂಡು ಹೋಗಿ. ತುಂಬಾ ಖುಷಿ ಪಡ್ತೀರಾ ಆಯಿತಾ. ಕಾರಂಜಿ ಕೆರೆಯ ಪ್ರಕೃತಿ ನಿಜಕ್ಕೂ ಮನಸ್ಸಿಗೆ ನೆಮ್ಮದಿ ನೀಡುವಂತಿದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಆಯಿತಾ. ತುಂಬಾ ಖುಷಿ ಆಯಿತು ಮತ್ತು ನನ್ನ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ ವಾತಾವರಣ ನೋಡೋದಕ್ಕೆ ಆಯಿತಾ. ಫ್ಯಾಮಿಲಿ ಜೊತೆ ಬಂದರೆ ಅಂತೂ ತುಂಬಾ ಖುಷಿಯಾಗತ್ತೆ. ಯಾಕಂದರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಮತ್ತು ಮಕ್ಕಳು ಕರ್ಕೊಂಡು ಬಂದರೆ ಅವರಂತೂ ಫುಲ್ ಖುಷಿಯಾಗುತ್ತಾರೆ. ಯಾಕೆ ಪಾರ್ಕ್ ಎಲ್ಲ ಚೆನ್ನಾಗಿದೆ ಆಟ ಆಡೋದಕ್ಕೆ. ಆಟ ಆಡ್ಕೊಂಡು ಆರಾಮಾಗಿ ಫುಲ್ ನೋಡಿ ಪರಿಸರ ಎಲ್ಲನೂ ಕೂಡ ನೋಡಿಕೊಂಡು ನಾವು ಪ್ರಕೃತಿ ಜೊತೆನೇ ಬರ್ಬೋದು. ಅಷ್ಟು ಪ್ರಕೃತಿ ತುಂಬಾ ಸುಂದರವಾಗಿದೆ ಇಲ್ಲಿ. ಮತ್ತು ನಗರದ ಗದ್ದಲದಿಂದ ದೂರವಾಗಿ ಕೆಲ ಕ್ಷಣಗಳನ್ನು ಶಾಂತವಾಗಿ ಕಳೆಯಬೇಕಂದ್ರೆ ಕಾರಂಜಿ ಕೆರೆ ಅತ್ಯುತ್ತಮ ಸ್ಥಳ. ಇಲ್ಲಿ ಬೀಸುವ ತಂಪಾದ ಗಾಳಿ, ಮರಗಳ ನೆರಳು, ಹಕ್ಕಿಗಳ ಚಿಲಿಪಿಲಿ ಮತ್ತು ಕೆರೆಯ ನಿಶ್ಶಬ್ದ ವಾತಾವರಣ ಮನಸ್ಸಿನ ಒತ್ತಡವನ್ನು ದೂರ ಮಾಡುತ್ತದೆ. ಆದ್ದರಿಂದ ಮೈಸೂರಿಗೆ ಬರುವ ಪ್ರತಿಯೊಬ್ಬ ಪ್ರಕೃತಿ ಪ್ರೇಮಿಯೂ ಒಮ್ಮೆಯಾದರೂ ಈ ಸುಂದರ ತಾಣಕ್ಕೆ ಭೇಟಿ ನೀಡಲೇಬೇಕು. ಕಾರಂಜಿ ಕೆರೆಗೆ ಬಂದಾಗ ಪ್ರಕೃತಿಯ ಮಡಿಲಿಗೆ ಬಂದಂತೆ ಅನುಭವವಾಗುತ್ತದೆ. ಎಲ್ಲೆಡೆ ಹಚ್ಚ ಹಸಿರಿನ ಮರಗಳು, ತಂಪಾದ ಗಾಳಿ, ಸ್ವಚ್ಛವಾದ ಪರಿಸರ ಮತ್ತು ಹಕ್ಕಿಗಳ ಮಧುರ ಕಲರವ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಇಲ್ಲಿ ಪ್ರತಿಯೊಂದು ಉಸಿರಿನಲ್ಲೂ ಪ್ರಕೃತಿಯ ತಾಜತನವನ್ನು ಅನುಭವಿಸ್ಬೋದು. ಕೆರೆಯ ನಿಶ್ಚಲ ನೀರಿನಲ್ಲಿ ಆಕಾಶ, ಮೋಡಗಳು ಮತ್ತು ಮರಗಳ ಪ್ರತಿಬಿಂಬ ಕಾಣುವ ದೃಶ್ಯ ನಿಜಕ್ಕೂ ಅದ್ಭುತ. ಗಾಳಿ ಬೀಸಿದಾಗ ನೀರಿನಲ್ಲಿ ಮೂಡುವ ಸಣ್ಣ ಅಲೆಗಳು ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಕೆರೆಯ ಸುತ್ತಲೂ ಬೆಳೆದಿರುವ ಹಳೆಯ ಮರಗಳು ಅನೇಕ ಪಕ್ಷಿಗಳಿಗೆ ಸುರಕ್ಷಿತ ಆಶ್ರಯವಾಗಿದೆ. ಇಲ್ಲಿ ನಾವು ಮನೆಯಲ್ಲೇ ಇದ್ದು ಬೋರ್ ಅನಿಸಿದಾಗ ಇಲ್ಲಿ ಬಂದರೆ ಕಾರಂಜಿ ಕೆರೆಗೆ ತುಂಬಾ ಖುಷಿಯಾಗತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಎಲ್ಲೂ ದೂರ ಹೋಗೋಕ್ಕಾಗಲ್ಲ ಅನ್ನುವಾಗ ಇಲ್ಲಿ ಹತ್ರದಲ್ಲಿರೋವಂಥ ತುಂಬಾ ಪ್ರಕೃತಿ ಮಡಿಲಾಗಿರೋವಂಥ ಕಾರಂಜಿ ಕೆರೆಗೆ ಬಂದರೆ ಸಖತ್ತಾಗಿದೆ. ವಾತಾವರಣ ಅಂತೂ ಮನಸ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ನಾವಿವಾಗ ಇಲ್ಲೆಲ್ಲ ನೋಡಿಕೊಂಡು ಹೊರಟ್ವಿ. ಮಕ್ಕಳಿಗೆಲ್ಲ ಸುಸ್ತಾಗಿತ್ತು, ಹಾಗೆಯೇ ಕಬ್ಬಿನಲ್ಲಿ ಕುತ್ಕೊಂಡ್ವಿ. ಈಗ ನಾವು ಹೊಟ್ಟೆ ಹಸಿವಾಗಿತ್ತು, ತುಂಬ ಟೈಮ್ ಆಗಿತ್ತು. ಮಕ್ಕಳು ಹೊಟ್ಟೆ ಹಸಿವಿನಿಂದ ಅಳ್ತಾಯಿದ್ರು. ಹಾಗೆಯೇ ಇಲ್ಲಿ RR ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ ಊಟ ಆರ್ಡ್ರ್ ಮಾಡಿದ್ದು, ಊಟ ಬರೋದು ಲೇಟ್ ಆಗುತ್ತೆ ಅಂತ ಮಕ್ಕಳು ಹಸಿವಿನಿಂದ ತುಂಬ ಅಳ್ತಾಯಿದ್ರು. ಹಾಗೆಯೇ ಅವರು ಐಸ್ ಕ್ರೀಮ್ ತಗೊಂಡು ತಿಂದರು. ಹಾಗೆಯೇ ಊಟ ಬಂತು ನೋಡಿ. ಊಟ ಅಂತೂ ಸಖತ್ತಾಗಿತ್ತು, ತುಂಬಾ ರುಚಿಯಾಗಿತ್ತು. ನೀವು ಯಾವಾಗಾದರೂ ಮೈಸೂರು ಕಡೆ ಬಂದರೆ ಬನ್ನಿ, RR ರೆಸ್ಟೋರೆಂಟ್ ಟೇಸ್ಟ್ ನೋಡ್ಕೊಂಡು ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾರಂಜಿ ಕೆರೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಮೈಸೂರಿಗೆ ಬಂದರೆ ಅರಮನೆ, ಮೃಗಾಲಯ ಮಾತ್ರವಲ್ಲ, ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯ ಕ್ಷಣಗಳನ್ನು ಕಳೆಯಲು ಕಾರಂಜಿ ಕೆರೆಗೆ ಒಮ್ಮೆ ಭೇಟಿ ನೀಡಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಕೊನೆವರೆಗೂ ಇರಲಿ. ಥ್ಯಾಂಕ್ ಯು.